ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಆ ಭಾಗ್ಯ ಹೇಗಿದ್ಲು, ನನ್ನ ಮುಂದೆ ಹೆದರ್ಕೊಂಡು ನಾಯಿ ಬಾಲ ಮುದ್ರಕೊಳ್ಳೋ ಥರ ಮುದ್ರಕೊಂಡು ಇರ್ತಿದ್ಲು. ಆದ್ರೆ ಈಗ ಅವಳಿಗೆ ಯಾವ ಭಯನೂ ಇಲ್ಲ. ಮಾತು ಬಂದಿತ್ತು, ಧೈರ್ಯನೂ ಬಂದ್ಬಿಟ್ಟಿದೆ. ನನಗೆ ವಾರ್ನ್ ಮಾಡ್ತಿದ್ದಾಳೆ, ತುಂಬಾನೇ ಹೆಚ್ಕೊಂಡ್ಬಿಟ್ಟಿದ್ದಾಳೆ. ನನ್ನ ಬ್ಯಾಡ್ ಟೈಮ್ ಶುರುವಾಯಿತು ಅಂತ ನನಗನ್ನಿಸ್ತಾ ಇದೆ. ಹೇಗೆ ಮಾತಾಡಿದ್ಲು, ಛೇ, ಇದನ್ನ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅಮರ, ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕಿತ್ತು. ಏನು ವಿಷಯ? ಅದು ಭೂಮಿಕಾ ಮೇಡಮ್ ಮಗನ್ನ ನಿಮ್ಮ ಮೊಮ್ಮಗನ್ನ ಜಯದೇವ್ ಸರ್ ಮನೆ ಕರ್ಕೊಂಡ್ಬಂದಿರೋ. ನಮ್ಮ ಮನೆಗ? ಏನಕ್ಕೆ? ಭೂಮಿಕಾ ಮೇಡಮ್ ಮಗನ್ನ ಒತ್ತೆ ಇಟ್ಕೊಂಡು ಅವ್ರನ್ನ ಮನೆ ಕರ್ಸ್ಕೊಂಡಿದ್ರು. ಏನು, ಜೈ ಅವಳನ್ನ ಅಲ್ಲಿ ಕರ್ಸ್ಕೊಂಡ? ಹೌದು ಅಮರ, ಅವ್ರನ್ನ ಕರ್ಸ್ಕೊಂಡು ಎದುರಿಸಿ ಬೆದರಿಸಿ ಪ್ರಾಪರ್ಟಿ ಪೇಪರ್ಗೆ ಸೈನ್ ಮಾಡಿಸ್ಕೊಂಡ್ರು. ಇಷ್ಟೆಲ್ಲ ಆಗಿದೆಯಾ? ಮನೇಲಿ ಏನೇನು ನಡೆದ್ರು ಹೇಳಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಹೇಳಿದೆ ಅಮರ. ಸರಿ, ಇನ್ನು ಮುಂದೆ ಮನೇಲಿ ಏನೇ ನಡೆದ್ರು ನನಗೆ ಹೇಳು. ಗುಡ್, ನನಗೆ ಹೇಳದೇ ಇದ್ರು ಒಳ್ಳೆ ಕೆಲಸನೇ ಮಾಡಿದ್ಯಾ ಜಯ. ತುಂಬ ಚೆನ್ನಾಗಿ ಗೇಮ್ ಆಡಿದ್ಯಾ. ಕೇಳಿ ತುಂಬ ಖುಷಿ ಆಯಿತು. ಈ ಖುಷಿನ ಆ ನನ್ನ ಶತ್ರು ಭಾಗ್ಯ ಹತ್ರ ಹಂಚ್ಕೋಬೇಕಲ್ವಾ? ಎಲ್ಲಿದ್ಯಾ ಭಾಗ್ಯ? ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ಈಗ ನಿಮ್ಮ ಮನೆ ಹತ್ರನೇ ಬರ್ತಾ ಇದ್ದೀನಿ, ಸ್ವಲ್ಪ ಹೊರಗಡೆ ಬಾ. ಹಾಯ್ ಭಾಗ್ಯ. ಆಕ್ಚುಲಿ ನೀನು ಹೊರಗೆ ಬರಲ್ಲ ಅಂತ ಅನ್ಕೊಂಡೆ, ಆದರೂ ನೀನು ಬಂದಿದೆಯಲ್ಲ. ಇಷ್ಟಾದರೂ ಪ್ರೀತಿ ವಿಶ್ವಾಸ ಉಳಿಸ್ಕೊಂಡಿದೆಯಲ್ಲ, ಗುಡ್. ತುಂಬ ಖುಷಿ ಆಯಿತು. ಅನಗತ್ಯ ಮಾತು ಬೇಡ, ಏನು ವಿಷಯ ಹೇಳು, ಬೇಗ ಹೇಳು. ಅರೆ, ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದೀಯಾ? ನಿನಗೆ ಒಂದು ಸರ್ಪ್ರೈಸ್ ಇದೆ, ದೊಡ್ಡ ಸರ್ಪ್ರೈಸ್. ಆಕ್ಚುಲಿ ನನಗೂ ಇವತ್ತೇ ಗೊತ್ತಾಗಿದ್ದು. ನಿನಗೆ ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಅದಕ್ಕೆ ನಿನಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಒಂದು ಸೆಕೆಂಡ್. ಇವನು ಯಾರು ಅಂತ ಸ್ವಲ್ಪ ಗುರ್ತಿಡಕ್ಕಾಗತ್ತಂತ ನೋಡು. ಆಕಾಶ್, ಇವಳಿಗೆ ನನ್ನ ಮೊಮ್ಮಗನ ಫೋಟೋ ಹೇಗೆ ಸಿಕ್ತು? ಯಾರು ಕೊಟ್ರು? ಗೊತ್ತಾಯ್ತಾ ಇವನು ಯಾರು ಅಂತ? ನನಗೆ ಗೊತ್ತು, ನಿನಗೆ ಗೊತ್ತಿರಲ್ಲ ಅಂತ. ಸರಿ, ನಾನೇ ಹೇಳ್ತೀನಿ. ಇವನು ಬೇರೆ ಯಾರೂ ಅಲ್ಲ, ನಿನ್ನ ಮೊಮ್ಮಗ, ಭೂಮಿಕಾ ಮತ್ತೆ ಗೌತಮ್ ಹುಟ್ಟಿರೋ ಮಗ. ಅಯ್ಯೋ ದೇವ್ರೆ, ಈ ರಾಕ್ಷಸಿಗೆ ಈ ವಿಷಯ ಗೊತ್ತಾಗೋಯ್ತಾ? ನಾನು ಸೋಲೋದನ್ನ, ನಾನು ಮಣ್ಣು ಮುಕ್ಕೋದನ್ನ ನೋಡಬೇಕು ಅಂತ ಎದುರು ನೋಡ್ತಾ ಇದೆಯಲ್ಲ. ನನಗೆ ಗೊತ್ತು ಅದು ನಿನ್ನ ದೊಡ್ಡ ಕನಸು ಅಂತ. ಬಟ್ ಅಷ್ಟು ದೊಡ್ಡ ಕನಸು ಕಾಣಬೇಡ, ಯಾಕೆಂದರೆ ನಿನ್ನ ಕನಸು ನನಸಾಗಲ್ಲ. ಆಗೋದಕ್ಕೆ ಈ ಶಾಕುಂತಲ ಬಿಡಲ್ಲ. ಯಾಕೆಂದರೆ ನನಗೂ ನಂದೇ ಆದ ಕನಸುಗಳಿರತ್ತಲ್ವ ಭಾಗ್ಯ. ನನಗೇನಾದರೂ ಆದರೆ ನನ್ನ ಕನಸಿನ ಗತಿ ಏನು? ಅದಕ್ಕೋಸ್ಕರ ನಾನು ಫೈಟ್ ಮಾಡಲೇಬೇಕಲ್ವಾ? ಫೈಟ್ ಮಾಡೇ ಮಾಡ್ತೀನಿ. ಅದಕ್ಕೆ ಮೊದಲನೇ ಬಲಿ ಆಗೋದು ಈ ನಿನ್ನ ಮೊಮ್ಮಗು. ನಾನು ನನ್ನ ಮಕ್ಕಳು ಉಳಿಬೇಕಲ್ವಾ? ನಾ ಉಳಿಬೇಕಂದ್ರೆ ನಾನು ಏನು ಬೇಕಾದರೂ ಮಾಡ್ತೀನಿ. ಅದಕ್ಕೆ ಮೊದಲನೇ ಅಸ್ತ್ರ ಈ ನಿನ್ನ ಮೊಮ್ಮಗು. ಈಗಾಗಲೇ ಇವನನ್ನು ಕಿಡ್ನಾಪ್ ಮಾಡಿ ನನ್ನ ಮಗ ಜಯದೇವ್ ಭೂಮಿಕಾ ಮತ್ತು ಮಲ್ಲಿ ಹತ್ರ ಆಸ್ತಿ ಪತ್ರದ ಮೇಲೆ ಸೈನ್ ಹಾಕ್ಸಿ ಆಯ್ತು.
ಅಯ್ಯಯ್ಯೋ ಇದೊಳ್ಳೆ ಕಷ್ಟಕ್ಕೆ ಬಂತಲ್ಲಪ್ಪ. ನನ್ಗೆ ಆಲ್ರೆಡಿ ಇವ್ರ ಮೇಲೆ ಲವ್ ಆಗಿದೆ. ಬಟ್ ಇವಾಗ ಇವ್ರು ನೋಡಿದ್ರೆ ಇವ್ರನ್ನೇ ಇಂಪ್ರೆಸ್ ಮಾಡಿ ಬುಟ್ಟಿಗೆ ಬೀಳಿಸ್ಕೊಂತಿದ್ದಾರೆ. ನಂದು ರಿಯಲ್ ಲವ್, ಇವ್ರು ನೋಡಿದ್ರೆ ಫೇಕ್ ಲವ್ ಮಾಡು ಅಂತಿದ್ದಾರೆ. ಇವರೇ ಅವರು ಅಂತ ಹೇಳ್ಬಿಡ್ಲಾ? ಏನು ಮಾಡಲಿ? ಅಪ್ಪ ಸುನಿ, ಯಾಕಪ್ಪ ಸಿಂಪಲ್ ಸುನಿ ಆಗಿದ್ದವನು ಈಗ ಸೈಲೆಂಟ್ ಸುನಿ ಆಗ್ಬಿಟ್ಟಿದ್ಯಾ? ಏನಾಯ್ತು? ಗೊತ್ತಾವಳು ನಿನಗೆ? ಹೇ ಇಲ್ಲ ಬಾಸ್, ನನಗೆ ಗೊತ್ತಿರೋಕೆ ಯಾಕೆ ಸದ್ಯ? ನಾನು ಫಸ್ಟ್ ಟೈಮ್ ನೋಡ್ತಿರೋದು ಬಾಸ್. ಈಗ ನಾನು ಅವ್ರನ್ನೇ ಲವ್ ಮಾಡ್ಬೇಕಾ ಬಾಸ್? ನೋ, ಲವ್ ಮಾಡೋ ಥರ ನಾಟಕ ಮಾಡಿ ಅವಳನ್ನ ಬುಟ್ಟಿಗೆ ಹಾಕೋಬೇಕು. ಅಲ್ಲ ಯಾಕೆ ಬಾಸ್ ಅಷ್ಟೊಂದು ಸರ್ಕಸ್ಸು? ಕೇಳ್ಬೋದಾ? ಹೇಳೋದು ಕೇಳೋದು ಎಲ್ಲ ಏನಿಲ್ಲ, ಹೇಳಿದ ಕೆಲಸನ ಮುಚ್ಕೊಂಡು ಮಾಡಬೇಕು ಅಷ್ಟೆ. ಹಾ ಬಾಸ್, ಮೊದಲು ಅವಳನ್ನ ಇಂಪ್ರೆಸ್ ಮಾಡು. ಮಾಡ್ತೀನಿ ಬಾಸ್, ಮಾಡೋಣ ಬಿಡಿ. ಸಮುದ್ರದಲ್ಲಿ ಈಜಾಡ್ದವನ್ಗೆ ಈ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಯಾವ ಲೆಕ್ಕ? ಇದೆಲ್ಲ ತುಂಬಾನೇ ಸಿಂಪಲ್ ಟಾಸ್ಕ್ ಬಾಸ್. ಚಿಟ್ಕೆ ಹೊಡಿಷ್ಟಲ್ಲಿ ಕೆಲಸ ಆಗತ್ತೆ. ಆಗ್ಲೇ ಇಲ್ಲ, ಜಸ್ಟ್ ಹೇಳ್ದೆ ಬಾಸ್. ನೋಡೋಣ ಅದೇನು ಕಡ್ದು ಗುಡ್ಡೆ ಆಗ್ತೀವ ಅಂತ. ಯಾ ಮಾರಿ ಕೆಲಸ ಆಗ್ಲಿಲ್ಲ ಅಂದ್ರೆ ಗೊತ್ತು ಬಾಸ್. ನಿನಗಿನ್ನು ನನ್ನ ಬಗ್ಗೆ ಏನು ಗೊತ್ತಿಲ್ಲ, ತುಂಬಾ ಇದೆ ತಿಳ್ಕೊಳ್ಳೋದು. ನೋಡೋಣ ಅದೇನ್ ಕಡ್ದು ಗುಡ್ಡೆ ಆಗ್ತೀಯ ಅಂತ. ಮಿಸ್ ಆದ್ರೆ ಮಾತ್ರ ಡೋಂಟ್ ವರಿ ಬಾಸ್, ನಿಮ್ ಕೆಲಸ ಆಯ್ತು ಅಂತ ಅನ್ಕೊಳ್ಳಿ. 10 ಮಿನಿಟ್ಸ್ ನೀವು ಆರಾಮಾಗಿ ನೋಡ್ತಾರೆ, ನಾನು ಬರ್ತೀನಿ. ಹೋಗು 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 ಹೋಗು, ಇದೆ ನಿನಗೆ. ಹುಡುಗ ಭಾರಿ ಜೋಶಲ್ಲಿದ್ದಾನೆ, ಕೊಟ್ಟಿರೋ ಕೆಲಸ ಅಷ್ಟು ಈಸಿ ಅನ್ಕೊಂಡ್ಬಿಟ್ಟಿದ್ದಾನೆ. ಅದ್ರ ಕಾಂಪ್ಲಿಕೇಟ್ ಎಷ್ಟಿದೆ ಅಂತ ಅವನಿಗೆ ಗೊತ್ತಿಲ್ಲ. ಅವಳ ಬಗ್ಗೆ ನಿನಗೇನು ಗೊತ್ತಿಲ್ಲ, ನನಗೆ ಗೊತ್ತು. ಆದ್ರೂ ಬಿಡ್ಬಿಡಕಣ, ಅವಳಿಗೆ ಚಳ್ಳೆ ಹಣ್ಣು ತಿನ್ನಿಸ್ಲೇಬೇಕು, ತಿನ್ನಿಸ್ತೀನಿ. ಚೇಪೆಕಾಯಿ. ಎಕ್ಸ್ಕ್ಯೂಸ್ ಮಿ ಮ್ಯಾಮ್. ಏನು? ಹಲೋ, ಏನು ಮ್ಯಾಮ್ ಟೈಮ್ ಎಷ್ಟು ಮ್ಯಾಮ್? ವಾಚ್ ಇದೆ ಅಲ್ವಾ? ಓ ಹೌದಲ್ವಾ, ಬಟ್ ಟೈಮ್ ಸೆಟ್ ಮಾಡಬೇಕಿತ್ತು, ಅದರಿಂದ ಮೇಡಮ್. ಮೊಬೈಲು ಇದೆ ಅಲ್ವಾ? ಅಯ್ಯೋ ಮೊಬೈಲ್ ಇದೆ ಅಲ್ವಾ, ಅದು ಲಾಟ್ ಆಫ್ ಟೆನ್ಷನ್ ಮ್ಯಾಮ್. ಆ ಬ್ಯುಸಿಲಿ ಗೊತ್ತೇ ಆಗಲಿಲ್ಲ ನೋಡಿ. ನೀವು ಬಿಡಿ ಬ್ರಿಲಿಯಂಟು. ಥ್ಯಾಂಕ್ ಯು ಮ್ಯಾಮ್, ಟೈಮ್ ಸೆಟ್ ಮಾಡ್ಕೋತೀನಿ. ಥ್ಯಾಂಕ್ ಯು.